ಸೂಪರ್. ನಮ್ಮ ಮಕ್ಕಳು ಈಗ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಮೊಬೈಲ್ನಿಂದ ಯಾವ ರೀತಿ ಕೆಡ್ತಾರ ಅಂತಕ್ಕಂಥ ಸಂದೇಶ ಅದ. ಮಕ್ಕಳು ವಿದ್ಯಾಭ್ಯಾಸ ಕಡೆ ಗಮನ ಕೊಟ್ಟರೆ ಉನ್ನತ ಮಟ್ಟಕ್ಕೆ ಬೆಳೀತಾರೆ ಎಂಬುದು ಇದು ಉದಾಹರಣೆ. ದಯಮಾಡಿ ಒಳ್ಳೆ ಅದ್ಭುತವಾದಂಥ ಫಿಲಿಮ್. ಚೆನ್ನಾಗಿ ಬಂದಿದೆ ಫಿಲಿಮು. ಪ್ರತಿಯೊಬ್ಬ ಮಕ್ಕಳು ಫ್ಯಾಮಿಲಿ ಕುಂತು ನೋಡೋಂಥ ಫಿಲಿಮ್ ಇದು. ಈಗಿನ ಜನ್ರೇಷನ್ನಲ್ಲಿ ಬರೀ ಪ್ರತಿಯೊಂದು ಮೊಬೈಲೇ ಕಾಣಲ್ಲ. ಎಜುಕೇಶನ್ ಆಗ್ಬೋದು, ಅದರ ತರ ಮೊಬೈಲ್ ಅಲ್ಲಿ ಒಳ್ಳೆ ರೀತಿ ಅದ್ಭುತ ಫಿಲಿಮ್ ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಭಾರಿ ಬೆಸ್ಟ್ ಫಿಲ್ಮ್ ಸರ್, ಭಾರಿ ಬೆಸ್ಟ್. ಓಕೆ, ಗುಡ್ ಲಕ್ ಸರ್. ಈ ಬಗ್ಗೆ ಪುಸ್ತಕ ಒಳ್ಳೆ ಪುಸ್ತಕ ಇದೆ, ಒಳ್ಳೆ ಪಿಕ್ಚರ್ ಇದೆ. ಇದು ಮಕ್ಕಳಿಗೆಲ್ಲ ಸ್ಫೂರ್ತಿದಾಯಕವಾಗ್ತದೆ. ಫ್ಯಾಮಿಲಿಗೆ ಸಂಬಂಧ ನೋಡ್ಬೇಕಿದು. ಈ ಮಕ್ಕಳನ್ನ ಬದಲಾವಣೆ ಆತರ ಮೊಬೈಲ್ ಅನ್ನ ತ್ಯಾಗ ಮಾಡಿ ಓದೋದು, ವಿದ್ಯಾಭ್ಯಾಸಕ್ಕೆ ಮುಂದೆ ಬರ್ತಾರೆ ಅಂತ ಹೇಳಿ ಈ ಪಿಕ್ಚರ್ ಬಹಳ ಒಳ್ಳೆಯದ. ನಾವು ಗುಲ್ಬರ್ಲಿಂದ ಬಂದು ನೋಡ್ತಾ ಇದ್ದೀವಿ. ಸೂಪರ್ ಪಿಕ್ಚರ್ ಇದೆ. ಇದರಿಂದ ಬದಲಾವಣೆ ಆತ ಮಕ್ಕಳು ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಈ ಪಿಕ್ಚರ್ ನೋಡ್ಬೇಕಂತ ನಾವು ಬೇಡ್ಕೋತೀವಿ. ಓಕೆ, ಸಖತ್ತಾಗಿದೆ ಸರ್. ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ನಡೆಯುವಂಥ ಕತೆ, ಯಾವುದು ಎಮೋಷ್ನಲ್ ಆಗಿ ಹತ್ತಿರೋ ಮೂವಿ ಇದು. ನನಗೆ ಸಖತ್ತಾಗಿದೆ ಸರ್. ನನ್ನ ಲೈಫು ಇದೇ ಟ್ರ್ಯಾಕಲ್ಲಿ ಹೋಗ್ತಿದೆ ಸ್ವಲ್ಪ, ಅದಕ್ಕೆ ಸ್ವಲ್ಪ ಎಮೋಷ್ನಲ್ ಆಗಿ ಚೆನ್ನಾಗಿದೆ ಮೂವಿ. ಎಮೋಷ್ನಲಿ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಸರ್. ಸ್ಟಾರ್ಟಿಂಗಲ್ಲೇ ನಮಗೆ ಕಟ್ಟಿಗೆ ಬಿಡುತ್ತೆ ಮೂವಿ. ಎಲ್ಲಿ ಏನೇನು ಆಗುತ್ತೆ ಅನ್ನೋ ಇದು ಕೊನೆವರೆಗೂ ನಮಗೆ ಒಂದವೂ ನಮಗೆ ಬೋರಿಂಗ್ ಅನಿಸ್ಲೇ ಇಲ್ಲ. ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಸರ್. ನಾವು ಕೋವಿಡ್ ಇದರಲ್ಲಿದ್ದಾಗ ತುಂಬ ಜನ ತುಂಬ ಕಷ್ಟಪಡ್ತಿದ್ರು. ನಾವೇನೋ ಮನೆ ಒಳಗಡೆನೇ ಇರ್ತಿದ್ರಿ, ಬಟ್ ಹೊರಗಡೆ ಜನ ಯಾವ ಥರ ಕಷ್ಟಪಡ್ತಿದ್ರು, ಒಬ್ಬೊಬ್ಬ ಜನಕ್ಕೂ ಎಷ್ಟು ಕಷ್ಟ ಆಗ್ತಿದೆ ಅನ್ನೋದು ಒಂದು ಎಜುಕೇಷನಲ್ಲಿ ಇರ್ಬೋದು. ಆಮೇಲೆ ಫೋನಿಂದ ಎಷ್ಟು ಜನ ಹಾಳಾಗ್ತಿದೆ, ಎಷ್ಟು ಜನ ಹಾಳಾದ್ರು ಅದರಿಂದನೇ ಎಷ್ಟು ಜನ ಇದಾದ್ರು ಅನ್ನೋದನ್ನ ಈ ಮೂವಿಲಿ ತುಂಬ ಚೆನ್ನಾಗಿ ಕೊಡಿಸಿದ್ದಾರೆ ಸರ್. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಗಿದೆ. ಸಂಬಂಧ ಏನಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇದು ಬಡ ಕುಟುಂಬದಲ್ಲಿ ಒಬ್ಬ ಹೆಣ್ಮಗಳು SLC ಓದ್ಬೇಕಾದ್ರೆ ಏನೆಲ್ಲ ಕಷ್ಟ ಅನುಭವಿಸ್ತಾಳೆ, ಕೊನೆಗೆ SLC ಬರೋದಿಲ್ಲ ಅನ್ನೋದೇ ಒಂದು ಸಿನಿಮಾ ಕಥೆ ಅಷ್ಟೇ. ತುಂಬ ಚೆನ್ನಾಗಿದೆ. ತುಂಬ ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಸಾಂಗ್ ಎಕ್ಸ್ಟ್ರಾನಿದೆ ಸಾಂಗ್ ಮಾತ್ರ. ಒಳ್ಳೆ ಸಿನಿಮಾ ಸರ್. ನಿಮ್ಮ ಅಭಿಪ್ರಾಯ ಹೇಳಿ. ಸಮಾಜದಲ್ಲಿ ಪ್ರತಿಯೊಂದು ಕುಟುಂಬನೂ ಕಲಿಯುವಂಥದ್ದು ಈ ಚಿತ್ರದಲ್ಲಿದೆ. ಮುಗಿ ಪುಸ್ತಕ ಚಿತ್ರ ನೋಡ್ಬಹುದು, ನೋ ಪ್ರಾಬ್ಲಮ್. ಇನ್ಸ್ಪಿರೇಷನ್ ಆಗೋವಂಥದ್ದು. ಓಕೆ, ಎಲ್ಲ ಸ್ಕೂಲ್ ಮಕ್ಕಳು ಎಲ್ಲ ಪೇರೆಂಟ್ಸು ಬಂದು ನೋಡಿ ಇದರಿಂದ ಜೀವನದಲ್ಲಿ ಅಳವಡಿಸ್ಕೊಬೇಕು. ಏನೇ ಕಷ್ಟ ಸುಖ ಇದ್ರು ಹೇಗೆ ಮೇಲೆ ಬರಬೇಕು. ಚೆನ್ನಾಗಿತ್ತಪ್ಪ, ಭಾಳ ಚೆನ್ನಾಗೈತೆ. ಆ ಹುಡುಗಿಯಿಂದಾನೇ ಅರ್ಧ ಚೆನ್ನಾಗಿರೋದು ಮೂವಿ. ಚೆನ್ನಾಗಿದೆ ಮೂವಿ, ನೋಡ್ಬೋದು. ಈಗಿನ ಮಕ್ಕಳಿಗೆ ಒಳ್ಳೆ ಬೆಲೆ ಇದೆ. ಓಕೆನಾ? ಈಗಿನ ಹುಡುಗರು ಮೊಬೈಲ್ ಬಿಟ್ಟು ಒಳ್ಳೆ ಅಭ್ಯಾಸ ಮಾಡಬೇಕು ಅಂತ ಚೆನ್ನಾಗಿದೆ. ಒಳ್ಳೆ ಸೋಷಿಯಲ್ ಅವೇರ್ನೆಸ್ ಇರೋ ಮೂವಿ, ಚೆನ್ನಾಗಿದೆ. ಚೆನ್ನಾಗಿತ್ತು ಮೂವಿ. ತುಂಬ ಒಳ್ಳೆ ಮೂವಿ. ಮೆಸೇಜ್ ಓರಿಯೆಂಟೆಡ್, ಕಂಟೆಂಟ್ ಚೆನ್ನಾಗಿದೆ. ರೀಚ್ ಬಂದರೆ ಒಳ್ಳೆ ಮೂವಿ ಆಗುತ್ತೆ. ಡೆಬ್ಯೂ ಅಲ್ವಾ, ತುಂಬ ಚೆನ್ನಾಗಿ ಹೋಗುತ್ತೆ. ಥ್ಯಾಂಕ್ ಯು. ಚೆನ್ನಾಗಿದೆ ಮೂವಿ. ಮೊಬೈಲಿಂದ ಮಕ್ಕಳು ಹೆಂಗೆಲ್ಲ ಕೆಟ್ಟೋಗ್ತಾರೆ ಅಂತ ಗೊತ್ತಾಗಿತ್ತು. ಮಕ್ಕಳನ್ನ ಹೆಂಗೆ ಯಾವುದೆಲ್ಲ ಕೊಟ್ಟು ಬೆಳೆಸಬೇಕು, ಜಾಸ್ತಿ ಖರ್ಚು ಕೊಟ್ಟು ಆಮೇಲೆ ಮೊಬೈಲ್ಸ್ ಜಾಸ್ತಿ ಕೊಟ್ಟು ಮಕ್ಕಳನ್ನ ರೂಮಲ್ಲಿ ಹಾಕ್ಬಿಡ್ತಾರೆ. ಅವ್ರು ಏನು ಮಾಡ್ತಾರೆ ಯಾರಿಗೂ ಗೊತ್ತಿರಲ್ಲ. ಬಾತ್ರೂಮ್ಸಲ್ಲಿ ಇದ್ಬಿಡ್ತಾರೆ ಮಕ್ಕಳು. ಅವಾಗ ಏನು ಮಾಡ್ತಾರೆ ಎಲ್ಲ ಇವಾಗ ನೋಡಿದಾಗ ಗೊತ್ತಾಗಿತ್ತು. ಸೊ ಮಕ್ಕಳನ್ನು ಹೆಂಗೆ ಬೆಳೀತಾರೆ ಅಂತ ಒಂದು ಕಣ್ಣಿಟ್ಟು ನೋಡ್ಕೊಂಡು ಬೆಳಬೇಕು ಅಂತ ಚೆನ್ನಾಗಿ ಹೇಳಿದರೆ. ಆ್ಯಕ್ಚುಲಿ ಮೊಬೈಲ್ನ ಸ್ಟಾಪ್ ಮಾಡಬೇಕು, ಅದು ಹೆಂಗಾದರೂ ನಡಿಬೇಕು. ಹೇಳಕ್ಕೆ ಆಗಲ್ಲ ನನಗೆ. ತುಂಬ ಚೆನ್ನಾಗಿದೆ. ಕನ್ನಡ ಸಿನಿಮಾ ಮಗ್ಗಿ ಪುಸ್ತಕ ದಯವಿಟ್ಟು 13ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಲ್ಲ ಬಂದು ಕನ್ನಡ ಚಿತ್ರಮಂದಿರದಲ್ಲಿ ನೋಡಿ, ಕಲಾವಿದರನ್ನ ಪ್ರೋತ್ಸಾಹಿಸಿ. ಧನ್ಯವಾದಗಳು. ತುಂಬ ಚೆನ್ನಾಗಿದೆ ಮೂವಿ, ತುಂಬ ಚೆನ್ನಾಗಿದೆ. ಎಲ್ಲ ಸ್ಟೋರೀಸು ಇಷ್ಟ ಆಯಿತು. ಮೊಬೈಲ್ ನೋಡಬಾರ್ದು ಮಕ್ಕಳುಗಳು ಈ ಚಿಕ್ಕ ಏಜಲ್ಲಿ. ಎಜುಕೇಷನ್ ಮೇನ್ ಇಂಪಾರ್ಟೆಂಟ್. ಒಂದು ಫಿಲಮ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಯಾಕಂದರೆ ಈಗ ಬರ್ತಾ ಇರೋ ಫಿಲಮ್ಗಳೆಲ್ಲ ಯಾರು ಅಷ್ಟೊಂದು ಇಲ್ಲ, ಬಟ್ ಇದು ಫುಲ್ ಫ್ಯಾಮಿಲಿ ಕುತ್ಕೊಂಡು ನೋಡೋದು. ಅಂದರೆ ಮಕ್ಕಳಿಗೆ ತುಂಬ ಒಂದು ಒಳ್ಳೆ ಪಾಠ ಕೊಟ್ಟಿದ್ದಾರೆ. ಮೊಬೈಲಿಂದ ಎಷ್ಟು ಜನ ಎಷ್ಟೆಲ್ಲ ಏನೆಲ್ಲ ಆಗ್ತಾ ಇದೆ, ಅದ್ರಲ್ಲಿ ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಅದ್ರ ಒಳ್ಳೇದು ಯಾವ ಥರ ನಾವು ಸ್ವೀಕರಿಸ್ಬೇಕು ಅಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಕಣ್ಣಲ್ಲಿ ನೀರು ಬಂತು ಅಂತ. ಖಂಡಿತ ಒಳ್ಳೇದು. 100 days ಖಂಡಿತ ಓಡುತ್ತೆ ಸರ್. ಗಾಡ್ ಬ್ಲೆಸ್ ಯು ಸರ್. ಭಾಳ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಅದರಲ್ಲೂ ತಾಯಿ ಸೆಂಟಿಮೆಂಟು ಜೊತೆಗೆ ಒಂದು ಬಡವ್ರ ಮಕ್ಕಳು ಎಷ್ಟು ಕಷ್ಟಪಡ್ತಾರೆ ಅನ್ನೋದು ಭಾಳ ಚೆನ್ನಾಗಿ ತೋರಿಸ್ಕೊಟ್ಟಿದ್ರು ಈ ಸಿನಿಮಾದಲ್ಲಿ. ಮತ್ತು ಕೊರೋನಾ ಟೈಮಲ್ಲಿ ಏನೇನೆಲ್ಲ ಆಯಿತು, ಮೊಬೈಲಿಂದ ಏನಾಗುತ್ತೆ, ಒಳ್ಳೆ ಚೆನ್ನಾಗಿದೆ. ಎಲ್ಲರೂ ಬಂದು ಸಿನಿಮಾ ನೋಡಿ ಸರ್, ಭಾಳ ಚೆನ್ನಾಗಿದೆ. ಥ್ಯಾಂಕ್ ಯು. ಒಂದು ನೀಟಾಗಿ ಚೊಕ್ಕವಾಗಿದೆ ಈ ಸಿನಿಮಾ. ಮಗ್ಗಿ ಪುಸ್ತಕ ಒಂದು ಜೀವನದಲ್ಲಿ ಒಂದು ಬಹಳ ಮುಖ್ಯ ಆಗುತ್ತೆ ಎಲ್ಲರಿಗೂ ಕೂಡ.
ಏನಂದರೆ ಒಂದು ಯಾರೇ ಆಗಲಿ ಒಂದು ಓದೋಕ್ಕೆ ಭಾಳಷ್ಟು ದುಡ್ಡಿರ್ಬೋದು, ಆಸ್ತಿ ಇರ್ಬೋದು, ಅಂತಸ್ತು ಇರ್ಬೋದು, ಬಟ್ ಓದೋ ಆಸಕ್ತಿ ಇರಬೇಕು, ಆ ಒಂದು ಛಲ ಇರಬೇಕು. ಆ ಒಂದು ನಿಟ್ಟಿನಲ್ಲಿ ಒಂದು ನೀಟಾಗೆ ಅಚ್ಚುಕಟ್ಟಾಗೆ ಒಂದು ಕತೆ ಹೆಣೆದು ಮಾಡಿದ್ದಾರೆ ಡೈರೆಕ್ಟ್ರು. ನಾನು ಒಂದು ಚಿಕ್ಕ ಪಾತ್ರ ಚೊಕ್ಕವಾಗಿ ಮಾಡಿದ್ದೀನಿ. ಆಮೇಲೆ ಬಹಳಷ್ಟು ಸೀನಿಯರ್ ಆರ್ಟಿಸ್ಟ್ಗಳನ್ನು ಕೂಡ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಚಿಕ್ಕ ಚಿಕ್ಕ ಸೀನ್ ಇದ್ದರೂ ಕೂಡ ಆ ಡೈರೆಕ್ಟ್ರ್ ಏನಂದರೆ ಆ ಪಾತ್ರವರ್ಗ ಅಂದರೆ ಆ ಥರ ಕಲಾವಿದ್ರನ್ನ ಬಳಸ್ಕೊಂಡ್ರೆ ಇನ್ನೂ ಒಂಚೂರು ರೀಚ್ ಆಗುತ್ತೆ ಅನ್ನೋ ಉದ್ದೇಶದಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಈಗಿನ ಫಾಸ್ಟ್ ದುನಿಯಾದಲ್ಲಿ ಬಹಳ ನೀಟಾಗೆ ಅಂದರೆ ಒಂದು ಒಳ್ಳೆ ಮೋಟಿವೇಶನ್ನು ಕೂಡ ಒಂದು ಒಳ್ಳೆ ಮೆಸೇಜ್ ಕೂಡ ಮಾಡಿರುವಂಥ ಸಿನಿಮಾ. ಎಲ್ಲರೂ ಇಂಥ ಒಳ್ಳೆ ಕಂಟೆಂಟ್ ಸಿನಿಮಾಗಳನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಖಂಡಿತ ಟೈಟ್ಲ್ ತಕ್ಕನಂಗೆ ಸಿನಿಮಾನೂ ಕೂಡ ಇದೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಆಮೇಲೆ ಅಲ್ಲಿ ಪಾತ್ರ ಮಾಡಿರೋರಾಗಿರ್ಬೋದು, ತುಂಬ ಚೆನ್ನಾಗಿದೆ, ನೀಟಾಗಿದೆ. ನಮ್ಮ ಕನ್ನಡ ಜನತೆ ಈ ರೀತಿ ಸಿನಿಮಾಗಳನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಕನ್ನಡ ದಿನೇಶ್ ಅಂತ ಕನ್ನಡ ಪರ ಹೋರಾಟಗಾರ ಮತ್ತು ನಾನೊಬ್ಬ ಚಿತ್ರನ ಒಂದು 3 ಚಿತ್ರ ನಡೆಸಿದ್ದೀನಿ. ಒಂದು 5 ಶಾರ್ಟ್ ಮೂವಿನ ತೆಗೆದಿದ್ದೀನಿ. ನಿರ್ದೇಶಕ ಅಂದರೆ ಏನು ಅನ್ನೋದನ್ನು ನಿಜವಾಗ್ಲೂ ಹರಿವರಸ ನಮ್ಮವ್ರು ತೋರಿಸಿದ್ದಾರೆ. ಮಗ್ಗಿ ಪುಸ್ತಕ ಅಂದರೆ ನಾವು ಯಾವಾಗ 2 ಕಲಿತು 20 ತನಕ ಮಗ್ಗಿ ಕಲಿತಾಗ ಪ್ರತಿಯೊಂದು ಲೆಕ್ಕಾಚಾರ ಚೆನ್ನಾಗಿ ಆಗ್ತೀವಿ. ಅದೇ ಥರನೇ ಇವತ್ತು ಮಗ್ಗಿ ಪುಸ್ತಕ ಇಟ್ಕೊಂಡ್ರೆ ಮತ್ತೆ ಮಕ್ಕಳು ಹಳೆ ರೀತಿಗೆ ಹೋಗ್ತಾರೆ. ಕಂಪ್ಯೂಟರ್ ಇಟ್ಕೊಂಡು ಕಂಪ್ಯೂಟರ್ ಇಲ್ಲ ಅಂದರೆ ಎಲ್ಲ ಮರ್ತೋಗ್ಬಿಡ್ತೀವಿ. ಅದಕ್ಕೆ ಹೇಳೋದು ಮಕ್ಕಳು ತಲೆಯಲ್ಲಿ ವಿದ್ಯಾ ತುಂಬ್ಕೋಬೇಕು ಅಂತದನ್ನು ನಿಜವಾಗ್ಲೂ ಒತ್ತಿ ಹೇಳ್ತಕ್ಕಂಥ ಚಿತ್ರ. ನಿರೂಪಣೆಯಲ್ಲಿ ಚಿತ್ರದಲ್ಲಿ ಒಂದು ಕಡೆಯೂ ಬೇಜಾರಾಗಲ್ಲ, ಲ್ಯಾಗ್ ಆಗಲ್ಲ. ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ, ಮ್ಯೂಸಿಕ್ ವರ್ಕ್ ಚೆನ್ನಾಗಿದೆ. ಪಾತ್ರದಾರರು ಒಂದೊಂದೇ ಸೀನಲ್ಲಿ ಬಂದ್ರೂ ಪರಿಪೂರ್ಣವಾಗಿ ನಡೆಸಿದ್ದಾರೆ. ಇಂಥ ಚಿತ್ರ ಕನ್ನಡ ಜನತೆ ಗೆಲ್ಲಿಸ್ಬೇಕು. ಕನ್ನಡ ಚಿತ್ರಗಳು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಬೇಕು. ಧನ್ಯವಾದಗಳು. ಏನು ಹೇಳಿ? ಹಾಂ, ಸೊ ನಾವೇನು ಹೇಳಲಿಕ್ಕಿಲ್ಲ, ಎಲ್ಲ ಜನರೇ ಹೇಳಬೇಕು. ಮಗ್ಗಿ ಪುಸ್ತಕ ಸಿನಿಮಾ ಫೆಬ್ರವರಿ 13ಕ್ಕೆ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಲಿದೆ. ಸೊ ಎಲ್ಲರೂ ಎಲ್ಲ ಜನರು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡ್ಬೇಕಂತ ಕೇಳ್ಕೊಳ್ತೇನೆ. ಆ್ಯಂಡ್ ಇಲ್ಲಿ ಬಂದವರೆಲ್ಲ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದಾರೆ, ತುಂಬ ಖುಷಿ ಆಗ್ತಾ ಇದೆ. ಹಾಗೆ ನಿಮ್ಮ ಎಲ್ಲರ ಆಶೀರ್ವಾದ ಸದಾ ನಮ್ಮಲ್ಲಿ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ಪಾತ್ರಕ್ಕೆ ತುಂಬ ರೆಸ್ಪಾನ್ಸ್ ಬರ್ತಾ ಇದೆ. ಒಂದು ಏನು ಹೇಳೋದು, ಎಲ್ರಿಗೂ ಖುಷಿ ಆಗ್ತಾ ಇದೆ. ಹಿರಿಯರೆಲ್ಲ ಬಂದು ಮಾತಾಡಿದ್ರು ನನಗೆ. ಸೊ ಅದೇ ಖುಷಿ ನಮಗೆ, ಜನರ ರಿಯಾಕ್ಷನ್ನೇ ನಮಗೆ ಅಂತ ಆಶೀರ್ವಾದ. ಸೊ ಎಲ್ಲರೂ ಬನ್ನಿ, ನಿಮ್ಮೆಲ್ಲರ ಆಶೀರ್ವಾದನೂ ಬೇಕು ನನಗೆ ಅಂತ ಕೇಳ್ಕೊಳ್ತಾರೆ. ಅದೇ ಫೆಬ್ರವರಿ 13ಕ್ಕೆ ಮಗ್ಗಿ ಪುಸ್ತಕ ತೆರೆ ಮೇಲೆ. ಎಲ್ಲರೂ ಬಂದು ಸಿನಿಮಾ ಮಂದಿರದಲ್ಲಿ ನೋಡಿ. ಸ್ಟಾಪ್ ಪೈರಸಿ, ಅದೆಲ್ಲ ಸಿನಿಮಾಕ್ಕೂ ಸ್ಟಾಪ್ ಪೈರಸಿ, ಯಾವ ಸಿನಿಮಾದು ಪೈರಸಿ ಮಾಡಬೇಡಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಎಲ್ಲರೂ ಕೂಡ ತುಂಬಾ ಖುಷಿ ಪಟ್ಟಿದ್ದಾರೆ. ಅವ್ರ ಮನೆ ಮಗಳ ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಪ್ರೀತಿ ಆಶೀರ್ವಾದ ಯಾವಾಗಲೂ ಇದೇ ರೀತಿ ಇರಲಿ ಅಂತ ಕೇಳ್ತೀನಿ. ನಮ್ಮ ತಾಯಿ ಫುಲ್ ಎಮೋಷ್ನಲ್ ಆಗಿಬಿಟ್ಟಿದ್ದಾರೆ. ನಮ್ಮ ತಾಯಿ ಅಂತಲ್ಲ, ಎಲ್ಲರೂ ಕೂಡ ಅಷ್ಟೇ ಎಮೋಷ್ನಲ್ ಆಗಿದ್ದಾರೆ. ಒಂದು ಖುಷಿ ಇದೆ ಅದು. ಸಾರಿ, ಒಂದ್ ಕಡೆ ಖುಷಿ ಆದ್ರೆ ನಾನು ಎಮೋಷ್ನಲ್ ಆದೆ ಆ ಟೈಮಲ್ಲಿ. ಸೊ ಬಟ್ ಖುಷಿ ಇದೆ, ಎಲ್ಲರೂ ಅಷ್ಟು ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಅವ್ರ ಮನೆ ಮಗಳ ಥರ ಟ್ರೀಟ್ ಮಾಡ್ತಿದ್ದಾರೆ. ಇಲ್ಲಿ ನಡೆದಿರೋದೆಲ್ಲ ಅವ್ರ ಮನೆ ಫ್ಯಾಮಿಲಿ ನಡೆಯೋ ಥರ ಟ್ರೀಟ್ ಮಾಡ್ತಿದ್ದಾರೆ. ತುಂಬಾ ಖುಷಿ ಇದೆ. ಜನಗಳು ಇಷ್ಟು ಚೆನ್ನಾಗಿ ತಗೊತಾ ಇದ್ದಾರೆ ನಮ್ಮ ಸಿನಿಮಾನ ಅಂತ. ಇದು ಕುಟುಂಬ ಕೂತು ನೋಡೋ ಅಂಥ ಸಿನಿಮಾ. ಎಲ್ಲರೂ ಮಿಸ್ ಮಾಡದೆ ಥಿಯೇಟರ್ಸ್ಗೆ ಬಂದು ನಮ್ಮ ಸಿನಿಮಾನ ನೋಡಿ. ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಹಾಗೂ ನಮ್ಮ ಇಡೀ ಮಗ್ಗಿ ಪುಸ್ತಕ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.